ಕಾಪು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ವಿರುದ್ಧದ ಪ್ರತಿಭಟನೆ ರಾಜಕೀಯ ಪ್ರೇರಿತವಾಗಿದೆ ಎಂದು ಆರೋಪಿಸಿದ್ದಾರೆ. ಬಸವ ವಸತಿ ಮನೆಗಳ ಮಂಜೂರಾತಿ, ಬಿಪಿಎಲ್ ರೇಷನ್ ಕಾರ್ಡ್ ರದ್ದು, ಅಕ್ರಮ ಸಕ್ರಮ ಅರ್ಜಿಗಳ ತಿರಸ್ಕಾರ, ಅಭಿವೃದ್ಧಿಗೆ ಅನುದಾನದ ಕೊರತೆ ಹಾಗೂ ಏಕವಿನ್ಯಾಸ ನಕ್ಷೆ 9/11 ಸೇರಿದಂತೆ ವಿವಿಧ ವಿಚಾರಗಳ ಕುರಿತು ಕಾಪು ಶಾಸಕ ಗುರುಮೆ ಸುರೇಶ್ ಶೆಟ್ಟಿ ಪ್ರತಿಭಟನೆ ನಡೆಸುತ್ತಿರುವುದನ್ನು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಅವರು ಪ್ರಶ್ನಿಸಿದ್ದಾರೆ. ಶಾಸಕರಾಗಿ 3 ವರ್ಷಕ್ಕಿಂತ ಹೆಚ್ಚು ಕಾಲ ಅಧಿಕಾರದಲ್ಲಿದ್ದ ಬಳಿಕ ಈಗ ಈ ಸಮಸ್ಯೆಗಳ ಬಗ್ಗೆ ಪ್ರತಿಭಟನೆ ನಡೆಸುತ್ತಿರುವುದು ಆಶ್ಚರ್ಯಕರ ಎಂದು ಟೀಕಿಸಿದರು. ಕೇಂದ್ರ ಸರ್ಕಾರದ ನೀತಿಗಳನ್ನು ಮರೆಮಾಚಿ ರಾಜ್ಯ ಸರ್ಕಾರದ ವಿರುದ್ಧ ಜನರನ್ನ ದಿಕ್ಕು ತಪ್ಪಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ಆರೋಪಿಸಿದ ಸೊರಕೆಯವರು, ಪಿಂಚಣಿದಾರರ ಸಂಖ್ಯೆಯನ್ನು ಕಡಿತಗೊಳಿಸಿದ ಆದೇಶ ಯಾರಿಂದ ಬಂದಿದೆ? ಬಸವ ವಸತಿ ಯೋಜನೆಯಡಿ ಬೈಂದೂರಿನಲ್ಲಿ ಮನೆಗಳು ನಿರ್ಮಾಣವಾಗಿದ್ದರೆ ಕಾಪು ಕ್ಷೇತ್ರದಲ್ಲಿ ಯಾಕೆ ಸಾಧ್ಯವಾಗಲಿಲ್ಲ ಹಾಗೂ ಬೆಲೆ ಏರಿಕೆಗೆ ಕಾರಣವಾದ ಕೇಂದ್ರ ಸರ್ಕಾರದ ಸುಂಕದ ಬಗ್ಗೆ ಮೌನ ಯಾಕೆ ಎಂದು ಪ್ರಶ್ನಿಸಿದರು. ಆದರೆ ಸರ್ಕಾರಿ ಆದೇಶ ಕಂದಾಯ ಸಚಿವರ ಸಭೆ ಮತ್ತು ಪುನಃ ಸರ್ಕಾರದ ಆದೇಶ ಪ್ರಕಾರ 2011ರಲ್ಲಿ, 2020ರಲ್ಲಿ, 2021ರಲ್ಲಿ 3 ಆದೇಶದಲ್ಲಿ ಪಿಂಚಣಿದಾರರ ಆದಾಯವನ್ನು 32,000ಕ್ಕೆ ಮೇಲ್ಪಟ್ಟವರಿಗೆ ತಿರಸ್ಕರಿಸುವ ಬಗ್ಗೆ ಆದೇಶ ನೀಡಿದೆ. ಆದೇಶ ಪತ್ರ ಇಲ್ಲಿದೆ. ಇವತ್ತು ಬಿಜೆಪಿ ಸರ್ಕಾರ ಇರುವಂತಹ ಸಮಯದಲ್ಲಿ ಮಾಡಿರುವಂತಹ ಆದೇಶ ಪತ್ರ. ನಮ್ಮ ಸರ್ಕಾರ ಬಂದ ನಂತರ ಯಾವುದೇ ಆದೇಶ ನಾವು ಮಾಡಿಲ್ಲ. ಇವತ್ತು 32,000ಕ್ಕೆ ಅವರು ಮಾಡಿದಂತಹ ಆದೇಶದ ಮೇರೆಗೆ ಕೇಂದ್ರ ಸರ್ಕಾರ 38,000ಕ್ಕೆ ಸೀಮಿತಗೊಳಿಸಬೇಕು ಅಂತ ಆಧಾರದ ಮೇರೆಗೆ ಅಧಿಕಾರಿಗಳು ಇವತ್ತು ಪಟ್ಟಿ ಮಾಡಿ ಇಟ್ಕೊಂಡಿದ್ದಾರೆ. ಯಾರು ಕೂಡ ತಿರಸ್ಕಾರ ಮಾಡಿಲ್ಲ. ಆದರೆ ಮೊನ್ನೆ ಮಾನ್ಯ ಸಚಿವರು, ಆಹಾರ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. 32,000ಕ್ಕಿಂತ ಅದನ್ನು ಬಿಪಿಎಲ್ ಕಾರ್ಡ್ಗೆ 3 ಲಕ್ಷವರೆಗೆ ಏರಿಸಬೇಕು ಅನ್ನುವಂಥ ರೀತಿಯ ಮಾತನ್ನು ಉಲ್ಲೇಖ ಮಾಡಿದ್ದಾರೆ. ಅದು ಇನ್ನೂ ಕೂಡ ಆದೇಶ ಆಗಲಿಲ್ಲ. ಆದರೂ ಯಾರು ಕೂಡ ರಿಜೆಕ್ಟ್ ಮಾಡಲಿಕ್ಕಿಲ್ಲ. ಅದು 32,000 ಹಿಂದೆ ಕೊಟ್ಟಿರೋದು. 32,000 ಒಳಗಡೆ ಬರುವವರನ್ನೆಲ್ಲ ರಿಜೆಕ್ಟ್ ಮಾಡಿ ಅಂತೇಳಿ ಆದೇಶ ಬಿಜೆಪಿ ಸರ್ಕಾರ ಇವಾಗಲೇ ಕೊಟ್ಟಿದೆ. ನಾವೇನು ನಮ್ಮ ಸರ್ಕಾರ ಬಂದಂದ್ರೆ ಯಾವುದೇ ಆದೇಶ ಬಂದಿಲ್ಲ. ಇವತ್ತು ಅದಕ್ಕೆ ಅನುಗುಣವಾಗಿ ಇದು ನಾಡು ಏನು ಪ್ರತಿಭಟನೆ ಮಾಡಲಿಕ್ಕೆ ಹೊರಟಿದ್ದಾರೆ, ಅವರ ಸರ್ಕಾರದ ಕರ್ಮಕಾಂಡದ ಬಗ್ಗೆನೇ ಇವತ್ತು ಪ್ರತಿಭಟನೆ ಮಾಡುವಂಥ ಕಾರ್ಯಕ್ರಮವನ್ನು ಇವತ್ತು ಬಿಜೆಪಿ ಪಕ್ಷದವರು ಹಮ್ಮಿಕೊಳ್ಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಕಾಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೈಎಸ್ ಕುಮಾರ್, ಕಾಂಗ್ರೆಸ್ನ ಮುಖಂಡರಾದ ದಿವಾಕರ್ ಶೆಟ್ಟಿ, ಶಾಂತಲತಾ ಶೆಟ್ಟಿ, ಸರ್ಫುದ್ದೀನ್, ನವೀನ್, ಸುವರ್ಣ ಅಡ್ವೆ, ಪ್ರಶಾಂತ್ ಜತ್ತನ ಹಾಗೂ ಕಾಪು ಯುವ ಕಾಂಗ್ರೆಸ್ ಅಧ್ಯಕ್ಷ ನಿಯಾಜ್ ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ.